ಹಾಯ್ ಎವ್ರಿವನ್, ಹೀಗೆ ಚೇಂಜ್ ಇರಲಿ ಅಂತ ಒಂದು ಸ್ಪೆಷಲ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾರ್ತ್ ಕರ್ನಾಟಕ ಶೈಲಿಯ ಬಾಯಲ್ಲಿ ನೀರೂರಿಸುವಂತಹ ಕಸಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವಂಥ ವಿಧಾನನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಮೊದಲು ಈ ರೀತಿಯ ರೆಸಿಪಿ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮೊದಲಿಗೆ ಮಾವಿನಕಾಯಿ ಉಪ್ಪಿನಕಾಯಿಗೆ ಬೇಕಾಗುವಂತಹ ಸಾಮಗ್ರಿಗಳನ್ನು ನೋಟ್ ಮಾಡ್ಕೊಳ್ಳಿ. ಮಾವಿನಕಾಯಿ, ಬೆಳ್ಳುಳ್ಳಿ ಮತ್ತು ಎಣ್ಣೆಯಿಂದ ತಯಾರು ಮಾಡಿದಂತಹ ಒಗ್ಗರಣೆ, ಬೆಲ್ಲ, ಸಾಸಿವೆ ಪುಡಿ, ಮೆಂತ್ಯ ಪುಡಿ, ಅರಿಶಿನ ಪುಡಿ, ಖಾರದ ಪುಡಿ ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು. ಈಗ ಸುಲಭವಾಗಿ, ರುಚಿಯಾಗಿ ಹಾಗೆಯೇ ಮನೆಯಲ್ಲೇ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ತಯಾರಿಸೋದು ಅಂತ ನಿಮಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಮಾವಿನಕಾಯಿಯನ್ನು ಕ್ಲೀನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ. ಅದಾದ ನಂತರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಆ ಪೀಸ್ಗಳನ್ನು ಇನ್ನೊಂದು ಪಾತ್ರೆಯಲ್ಲಿ ಸ್ವಚ್ಛವಾದ ನೀರಿನಲ್ಲಿ ಹಾಕಬೇಕು. ಕ್ಲೀನಾಗಿ ತೊಳೆದ ಪೀಸ್ಗಳನ್ನು ಒಂದು ಬಿದಿರಿನ ಬುಟ್ಟಿಯೊಳಗೆ ಕಾಟನ್ ಬಟ್ಟೆ ಹಾಕಿ, ಬಟ್ಟೆಯಿಂದ ಆ ಪೀಸ್ಗಳನ್ನು ಯಾವುದೇ ಕ್ರಿಮಿಕೀಟಗಳಾಡದಂತೆ, ಅಂದರೆ ಅದ್ರ ಮೇಲೆ ಕೂರದಂತೆ ನೀವು ಮುಚ್ಚಿಡಬೇಕು. ಆನಂತರ ಮೊದಲಿಗೆ ಎಣ್ಣೆಯನ್ನು ಬಿಸಿ ಮಾಡಿ ಮತ್ತು ಪೀಸ್ಗಳನ್ನಾಗಿ ಮಾಡಿದ ಬೆಳ್ಳುಳ್ಳಿಗಳನ್ನು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ. ಅದು ತಣ್ಣಗಾಗೋದಕ್ಕೆ ನೀವು ಬಿಡಬೇಕು. ನಂತರ 25 ಮಾವಿನಕಾಯಿಗಳಿಗೆ ತಕ್ಕಂತೆ ಸುಮಾರು 150 ಗ್ರಾಮ್ ಬೆಲ್ಲ, 250 ಗ್ರಾಮ್ ಸಾಸಿವೆ ಪುಡಿ, 2 ರಿಂದ 3 ಟೀ ಸ್ಪೂನ್ ಮೆಂತ್ಯ ಪುಡಿ ಹಾಗೂ 1 ರಿಂದ 2 ಸ್ಪೂನ್ ಅರಿಶಿನ ಪುಡಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು, ಇವೆಲ್ಲ ಸಾಮಗ್ರಿಗಳನ್ನು ಮಾವಿನಕಾಯಿ ಹೋಳುಗಳಿಗೆ ಚೆನ್ನಾಗಿ ಕಲಸಿ ಮತ್ತು ನೀವು ಮೊದಲೇ ತೊಳೆದಿಟ್ಕೊಂಡಂತಹ ಮಾವಿನಕಾಯಿ ಹಾಕುವಂಥ ಜಾರ್ಗೆ ಉಪ್ಪನ್ನು ಜಾರ್ನ ಸುತ್ತಲೂ ಒರೆಸಿ ಅದರಲ್ಲಿ ತುಂಬಬೇಕು. ಅದಾದ ನಂತರ ಪೀಸ್ಗಳ ಮೇಲೆ ಸ್ವಲ್ಪ ಉಪ್ಪು ಹಾಗೂ ಸಾಸಿವೆ ಪುಡಿಯನ್ನು ಹಾಕಿ ಜಾರನ್ನು ಮುಚ್ಚಿಡಬೇಕು. ಈ ರೀತಿ ಮಾಡೋದ್ರಿಂದ ಉಪ್ಪಿನಕಾಯಿ ಹೋಳುಗಳು ಮೆತ್ತಗಾಗೋದಿಲ್ಲ ಹಾಗೂ 5 ರಿಂದ 6 ತಿಂಗಳುಗಳವರೆಗೂ ಕೂಡ ತುಂಬಾ ರುಚಿಯಾಗಿ ಹಾಗೂ ಕೆಡದಂತೆ ನೀವು ನೋಡ್ಕೊಳ್ಬಹುದು.
ಹಾಗೆಯೇ ನೀವು ಉಪ್ಪಿನಕಾಯಿ ಹಾಕಿಟ್ಟಂತಹ ಜಾರನ್ನು ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ಕಟ್ಟಬೇಕು. ನಂತರ ಮಾವಿನಕಾಯಿ ವಾಟೆಯ ಮೇಲೆ ತೆಳುವಾದಂತಹ ತಿಳಲು ಕೂಡ ಬಂದಿರುತ್ತೆ. ಆ ವಾಟೆಯನ್ನು ಚೆಲ್ಲದೆ ಇದನ್ನು ಕೂಡ ನೀವು ನೀಟಾಗಿ ವಿಡಿಯೋದಲ್ಲಿ ತೋರಿಸಿರೋ ಥರ ಕಟ್ ಮಾಡಿಕೊಂಡು ಸೇಮ್ ಉಪ್ಪಿನಕಾಯಿಗೆ ಹೇಗೆ ಪ್ರೊಸೀಜರ್ ಫಾಲೋ ಮಾಡಿದ್ವೋ ಅದೇ ರೀತಿ ನೀವು ಫಾಲೋ ಮಾಡಿ ಇದನ್ನು ಕೂಡ ನೀವು ಬಳಸ್ಕೊಳ್ಬೋದು. ಆದರೆ ಇದನ್ನು ತುಂಬ ದಿನಗಳ ಕಾಲ ಸ್ಟೋರ್ ಮಾಡೋಕ್ಕೆ ಆಗೋದಿಲ್ಲ. ನೀವು ಬೇಗನೆ ಊಟ ಮಾಡಿ ಖಾಲಿ ಮಾಡಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ, ನಮ್ಮ ಈ ಹೊಸ ಪ್ರಯತ್ನ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ.